ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾನು ಪ್ರದೀಪ್. ನಾವು ಬಂದಿರೋಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹಿರೇಬಿದನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಭೇಟಿ ಮಾಡೋದು. ಬನ್ನಿ, ಅವರ ರಾಜಕೀಯ ಚಿಂತನೆ ಕುರಿತು ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಪೂರ್ತಿ ಹೆಸರು ಮೇಡಮ್? ಮಂಜುಳಾ. ಮೇಡಮ್ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದಾರೆ ಮೇಡಮ್? ಹಿರೇಬಿದನೂರು ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದಾರೆ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಪೂರ್ತಿ ಹೆಸರು ಸರ್? ಮಂಜುಳಾ ಶ್ರೀರಾಮ್ ರೆಡ್ಡಿ. ಸರ್ ಇದೇ ಮೊದಲನೇ ಬಾರಿ ಗೆದ್ದಿದ್ದಾರೆ, ಹೇಗೆ ಅನಿಸ್ತದೆ ಸರ್ ರಾಜಕೀಯ? ಸರ್ ಮೊದಲನೇ ಬಾರಿ ಅವ್ರು ಆಯ್ಕೆ ಆಗಿರೋದು. ಹಾಂ ಸರ್. ನಾವು 30 ವರ್ಷದಿಂದ ರಾಜಕೀಯದಲ್ಲಿದ್ದೀವಿ. ನಮಗೆ ಸಿಕ್ಕಿರೋದು ಕ್ಯಾಟಗಿರಿಯಲ್ಲಿ ಇದೆ ಮೊದಲನೇ ಬಾರಿ. ನಮ್ಮ ಅಣ್ಣವ್ರು ನಿಂತ್ಕೊಂಡಿದ್ರು 2 ಸಲ, ಅಂತರದಿಂದ ಸೋತಾಗಿದ್ರು. ನಾವು ನಮಗೇನು ಅದೃಷ್ಟ ಇವಾಗ ಸಿಕ್ತು. ಫಸ್ಟ್ನೇ ಸಾರಿ ಆಯ್ಕೆ ಅದು. ಫಸ್ಟ್ನೇ ಸಾರಿಗೆ ಪ್ರೆಸಿಡೆಂಟ್ಗೆ ಒಂದು ಪ್ರೆಸಿಡೆಂಟಿಯಾಗಿ ಆಯ್ಕೆ ಆಗಿದ್ದೀರಾ ಸರ್? ಸರ್ ಇದೇ ಮೊದಲನೇ ಬಾರಿ ಗೆದ್ದಿದ್ದಾರೆ. ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? ಒಟ್ಟು ಮತ 358 ಬಂದಿದ್ದು. ಎಷ್ಟು ಅಂತರದಿಂದ ಗೆದ್ದಿದ್ರು ಸರ್? 58 ಮತ. 58 ಅಂತರದಿಂದ ಗೆದ್ದಿರ ಸರ್. ಯಾವ ಪಕ್ಷಕ್ಕೆ ಒಂದು ಬೆಂಬಲ ನೀಡ್ತಾ ಇದ್ದಾರೆ? ನಾವು ಕಾಂಗ್ರೆಸ್. ಕಾಂಗ್ರೆಸ್ ಸರ್. ಈ ರಾಜಕೀಯ ಒಡನಾಟ ಅಂತ ನಿಮ್ಗಾಗ್ಬೋದು, ಮೇಡಮ್ ಅವ್ರು ಹೋಗೋದು ಎಷ್ಟು ವರ್ಷದಿಂದ ಇದೆ ಸರ್? ನಮಗೆ 30 ವರ್ಷದಿಂದ ಇದೆ. 30 ವರ್ಷದಿಂದ ರಾಜಕೀಯ ಒಡನಾಟ ಬೆಳೆಸ್ಕೋಗ್ತಾ ಇದ್ದೀರಾ? ಓಕೆ ಸರ್. ಮೇಡಮ್ ಈ ರಾಜಕೀಯ ಬಿಟ್ಟು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ ನೀವು? ಸಂಘದಲ್ಲಿ ಮೆಂಬರ್, ಶ್ರೀಶಕ್ತಿ ಸಂಘದಲ್ಲಿ ಮೆಂಬರ್ ಆಗಿದ್ದೀರಾ. ಅದಾದ್ಮೇಲೆ ಮೇಡಮ್ ಡೈರಿಯಲ್ಲಿ ಕೆಲಸ ಕೂಡ ಕಾರ್ಯನಿರ್ವಹಿಸ್ತಾ ಹೋಗ್ತಾ ಇದ್ದೀರಾ. ಓಕೆ ಮೇಡಮ್. ನಿಮ್ಮ ವೈಯಕ್ತಿಕ ವೃತ್ತಿ ಏನು ಮಾಡ್ಕೊಂಡಿದ್ದೀರಾ ಮೇಡಮ್? ಹೌಸ್ ವೈಫು. ಆ್ಯಂಡ್ ನಿಮ್ದು ಸರ್? ನಾವು ಅಗ್ರಿಕಲ್ಚರ್ ಬಿಸ್ನೆಸ್ ಅಂಡ್ ಬಿಸ್ನೆಸ್ ಅದರಲ್ಲಿ ಒಂದು ಜನಸೇವೆ ಕೂಡ ಮಾಡ್ಕೊಂಡು ಹೋಗ್ತಾ ಜನಸೇವೆ 50% ಅದೇ ಜನಸೇವೆನೇ. ಓಕೆ ಸರ್. ಸರ್ ಈಗ 4 ವರ್ಷ ಕಾಲಾವಧಿ ಮುಗಿತಾ ಬರ್ತಾ ಇದೆ ಸರ್. ಈ 4 ವರ್ಷ ಕಾಲಾವಧಿಯಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸಿದ್ರಿ ಸರ್ ನಿಮ್ಮ ಗ್ರಾಮಕ್ಕೆ? ನಮ್ಮ ಗ್ರಾಮಕ್ಕೆ ನಾವು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ. ನೀರಿಗೆ ಒತ್ತು ಕೊಟ್ಟಿದ್ದೀವಿ. ಹಾಂ ಸರ್. ನೀರಿಗೆ ಒಂದು ಸುಮಾರು ಅಂದರೆ ಒಂದು 12 ಲಕ್ಷ ಹಾಕ್ಸಿದ್ದೀವಿ. 2 ಬೋರ್ವೆಲ್ಲು, ಪೈಪ್ಲೈನು, ಒಂದು 3 ಸಿಸ್ಟನ್ನು. ನೀರಿನ ಅಭಿವೃದ್ಧಿ ಫಸ್ಟ್ ಹೊತ್ತು ಕೊಟ್ಟಿದ್ದೀವಿ. ಒಂದು ಸಿಮೆಂಟ್ ಕಾಂಕ್ರೀಟ್ ರಸ್ತೆ MP ಗ್ರಾಂಟಿಂದ ಒಂದು 2 ಲಕ್ಷ. ಹಾಂ ಸರ್. SC ಗ್ರಾಂಟಿಂದ ಒಂದು 6 ಲಕ್ಷ ಸಿಮೆಂಟ್ ರೋಡು, ಚರಂಡಿಗಳು ಮತ್ತು ಮೋರಿಗಳು ಒಂದು 3 ಮಾಡಿದ್ವಿ. ಸ್ಕೂಲ್ಗೆ ಒಂದು 3 ಲಕ್ಷ ಕಾಂಪೌಂಡು ಎಲ್ಲ ಹಾಕ್ಸಿ ಡೆವಲಪ್ ಮಾಡಿದ್ವಿ. ಈ ರೀತಿ ಒಂದು ಅಭಿವೃದ್ಧಿ ಮಾಡಿದ್ದೀರಾ ಸರ್? ಸರ್ ಈಗ ನಿಮ್ಗೆ ಇನ್ನೂ 1 ವರ್ಷ ಕಾಲಾವಧಿ ಇದೆ ಸರ್. ಈ 1 ವರ್ಷ ಕಾಲದಲ್ಲಿ ಇನ್ನೂ ಯಾವ ರೀತಿ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ನೀವು 1 ವರ್ಷದಲ್ಲಿ ಅದೇ ಇನ್ನೂ ಒಂದು SC ಕಾಲೋನಿಯಲ್ಲಿ ಇನ್ನೂ ಅಭಿವೃದ್ಧಿ ಮಾಡೋದು ಜಾಸ್ತಿ ಉಳಿದಿದೆ. ಇವಾಗ ಸದ್ಯಕ್ಕೆ ಇನ್ನೂ ಒಂದು 5 ಲಕ್ಷ ಹಾಕ್ಸಿದ್ವಿ. 4 ತಿಂಗಳಲ್ಲಿ ಒಂದು 80% ಮುಗೀತು SC ಕಾಲೋನಿಯಲ್ಲಿ. ಹಾಂ ಸರ್. ಇನ್ನೂ ಈ ರೀತಿ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ನಮ್ಗೆ ಆಸೆ ಇದೆ. ಅಧ್ಯಕ್ಷರಾಗಿದ್ದೀವಿ. ಇನ್ನೂ ಸ್ವಲ್ಪ ಒತ್ತು ಕೊಟ್ಟು ಇನ್ನೂ ಹೆಚ್ಚಾಗಿ ಮಾಡಿಸ್ಬೇಕು ಅಂತ ನಮ್ಗೆ ಆಸೆ ಇದೆ. ಓಕೆ ಸರ್. ಸರ್ ಈ ರಾಜಕೀಯಕ್ಕೆ ನೀವು ಇನ್ನೊಂದು ಉದ್ದೇಶ ಇಟ್ಕೊಂಡು ಪ್ರವೇಶ ಮಾಡಿದ್ದೀರಾ ಸರ್? ಮೊದಲು ನಮ್ಮ ಅಣ್ಣವರು ರಾಜಕೀಯದಲ್ಲಿದ್ದರು. ಹಾಂ ಸರ್. ಅದು ಅವ್ರು ಆಗ್ತಾರೆ. ಮುಂದೆ ನಾವು ರಾಜಕೀಯಕ್ಕೆ ಹೋಗ್ಬೇಕು ಅಂತ, ನಾವು ಮುಂದೆ ಬೆಳಿಬೇಕು ಅಂತ ನಮ್ಗೆ ಆಸೆ ಇತ್ತು. ರಾಜಕೀಯದಲ್ಲಿ ಜನಸೇವೆ ಮಾಡೋದು, ಬೇರೆ ಜನಗಳು ಸ್ವಲ್ಪ ಕೆಲಸ ಮಾಡೋದು. ಹಾಂ ಸರ್. ತಾಲೂಕು ಆಫೀಸಲ್ಲಿ ಒಂದು ಖಾತೆ ಮಾಡಬೇಕು ಅಂದ್ರೆ, ಇನ್ನೊಂದು ಮಾಡಬೇಕು ಅಂದರು. ಹಾಂ ಸರ್. ಎಲ್ಲದರಲ್ಲೂ ಸ್ವಲ್ಪ ಅವ್ರಿಗೆಲ್ಲ ಜನಗಳೆಲ್ಲ ಜನ ಸೇವೆ ಮಾಡೋಕ್ಕೆ ನಾನು ಸ್ವಲ್ಪ ತುಂಬ ಇಷ್ಟ. ಒಂದು ಜನಸೇವೆ ಮಾಡಬೇಕು ಅಂತಾನೆ ಪ್ರವೇಶ ಮಾಡಿದ್ವಿ ಸರ್. ಈ ರಾಜಕೀಯಕ್ಕೆ ನೀವೇ ಮೊದಲಿಗರಲ್ಲಿ ನಿಮ್ಮ ಮನೆತನದ ಯಾರಾದರೂ ಮೊದಲೇ ಪ್ರವೇಶ ಮಾಡಿದ್ರ ಸರ್? ನಮ್ಮ ಅಣ್ಣವರು ಪ್ರವೇಶ ಮಾಡಿದ್ರು. ನಿಮ್ಮ ಅಣ್ಣವರು ಕೂಡ ಮೊದಲು ಪ್ರವೇಶ ಮಾಡಿದ್ರು. ಅದಾದ ನಂತರ ನೀವು ಸರ್ ಒಂದು ರಾಜಕೀಯ ಕುಟುಂಬ ಅಂತ ಹೇಳ್ಬೋದು ಸರ್. ಓಕೆ ಸರ್. ಸರ್ ಈಗ ನಿಮ್ಗೇನಾದರೂ ಒಂದು ಅವಕಾಶ ಏನಾದರೂ ಸಿಕ್ಕಿದ್ರೆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬಿಟ್ಟು ಸರ್ ಒಂದು ತಾಲೂಕ್ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಕಾಂಪೀಟ್ ಮಾಡಬೇಕು ಅಂತ ಏನಾದರೂ ಆಸೆ ಆಕಾಂಕ್ಷೆಗಳು ಏನಾದ್ರು ಇಟ್ಕೊಂಡಿದ್ರೆ ಸರ್? ಅವಕಾಶ ಸಿಕ್ಕಿತ್ತು. ಮೊನ್ನೆನೇ ಸಿಕ್ಕಿತ್ತು. ಹಾಂ ಸರ್. ನಮ್ಮ ಅಣ್ಣವ್ರಿಗೆ ಕೊಡ್ಸೋಣ ಅನ್ಕೊಂಡು ನಮ್ಮ ಅಣ್ಣವ್ರಿಗೆ ಟಿಕೆಟ್ ಎಲ್ಲ ಕೇಳಿದ್ದು. ಹಾಂ ಸರ್. ಅದು ನಮ್ಮ ಅಣ್ಣವ್ರು ಬೇಡ ಅಂದ್ರೆ ಆರೋಗ್ಯ ಸ್ವಲ್ಪ ಚೆನ್ನಾಗಿರ್ಲಿಲ್ಲ. ಇನ್ನು ನಾವು ಕಾಂಪೀಟ್ ಮಾಡೋಕ್ಕೆ ಲೇಡೀಸ್ಗೆ ಬಂದಿತ್ತು. ನಾವು ಗ್ರಾಮ ಪಂಚಾಯತಿಯಲ್ಲಿ ಮೆಂಬರ್ ಆಗಿದ್ದು. ಇದನ್ನ ಬಿಟ್ಟೆ ಅದು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಏನೋ ಬಂದರೆ ಮುಂದೆ ಅವಕಾಶ. ನೆಕ್ಸ್ಟ್ ಏನಾದ್ರು ಬಂತು, ಇವಾಗ ಬಂದಿತ್ತು, ಅದನ್ನ ನೀವು ಉಪಯೋಗಿಸ್ಕೊಂಡಿಲ್ಲ? ಅದಾದ್ಮೇಲೆ ಉಪಯೋಗಿಸ್ಬೇಕು ನಮ್ಗೆ ಇಷ್ಟ ಇತ್ತು. ಅಂದರೆ ನಮ್ಮ ಅಣ್ಣ ಅವ್ರ ಮಿಸ್ಸಸ್ಗೆ ನಿಲ್ಸೋಣ ಅಂತ ಟ್ರೈ ಮಾಡಿದ್ವು. ಟಿಕೆಟ್ ಎಲ್ಲ ಮಾತಾಡಿದ್ದೆ. ನಮ್ಮ ಅಣ್ಣ ಅವರು ಹಿಂದೇಟ್ ಹಾಕಿದ್ರು. ನಮ್ಗೆ ಆರೋಗ್ಯ ಚೆನ್ನಾಗಿಲ್ಲ, ನನಗೆ ಬೇಡ ಅಂದರು. ಅದಕ್ಕೆ ಬೇರೆಯವ್ರಿಗೆ ಬಿಟ್ಕೊಟ್ಬಿಟ್ಟು. ಓಕೆ ಸರ್. ಸರಿ, ಒಂದು ನಿಮ್ಮ ಗ್ರಾಮಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ MLA MP ಇವ್ರುಗಳ ಕಡೆಯಿಂದ ಒಂದು ದೊಡ್ಡ ಅನುದಾನ ತಂದು ಏನಾದರೂ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಮಾಡ್ತೀವಿ. ಅನುದಾನ ಕೇಳಿದ್ವಿ. ಒಂದು 4 ವರ್ಷದಲ್ಲಿ ಫುಲ್ ನಿಮ್ಮ ಊರಿಗೆಲ್ಲ ಕಾಂಕ್ರೀಟ್ ರಸ್ತೆ ಏನೇನು ಅಭಿವೃದ್ಧಿ ಬೇಕೋ ಎಲ್ಲ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾತಾಡಿದ್ವಿ, ಹಾಕ್ಕೊಡ್ತಾರೆ. ಒಂದು 90% ಅಭಿವೃದ್ಧಿ ಆಗುತ್ತೆ.
ಓಕೆ ಸರ್. ಸರಿ, ರಾಜಕೀಯಕ್ಕೆ ನಿಮ್ಗೆ ಯಾರಾದ್ರೂ ಬೆನ್ನೆಲುಬಾಗಿ ನಿಂತ್ಕೊಂಡಿರೋದ್ರು ಗುರುಗಳು ಅಂತ ಯಾರಾದ್ರೂ ಇದ್ದಾರಾ ಸರ್? ಬೆನ್ನೆಲುಬು ಅಂದರೆ ನಮಗೆ MLA ಬೆನ್ನೆಲುಬು. MLA ಶಿವಶಂಕರ್ ರೆಡ್ಡಿ ಅವರೇ ಒಂದು ಬೆನ್ನೆಲುಬು ಅಂತ ಹೇಳ್ತಾರೆ ಸರ್. ಅವರು ಅಂದರೆ ಅವರೇ ಸರ್. ಅವರಿಗೆ ನಮ್ಮ 24x7 ಕರ್ನಾಟಕ.com ಮೂಲಕ ನಿಮ್ಮ ಕಡೆಯಿಂದ ಯಾವ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯಾವ ರೀತಿ ಅಂದರೆ ಯಾವ ರೀತಿ ಹೇಳ್ಬೇಕಾ ಸರ್? ಒಂದು ಕೃತಜ್ಞತೆಗಳನ್ನ ಹೇಳಿ ಸರ್, ಧನ್ಯವಾದಗಳನ್ನ ಅವ್ರಿಗೆ. ನಿಮ್ಮ 24 ಇದಕ್ಕೆ? ಹಾಂ ಸರ್. ನಮ್ಮೆಲ್ಲ ಇಂಟರ್ವ್ಯೂ ಮಾಡೋದಕ್ಕೆ ನಿಮ್ಮ 24 ಇದಕ್ಕೆ ಧನ್ಯವಾದ. ಓಕೆ ಸರ್. ಸರ್, ಈಗ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ ನಿಮ್ಮನ್ನ ಬಿಟ್ಟು ಇನ್ನು ಉಳಿದ ಸದಸ್ಯರುಗಳಿಗೆ ನಿಮ್ಮ ಕಡೆಯಿಂದ ಯಾವ ರೀತಿ ಒಂದು ಸಂದೇಶವನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾವಿನ ಅಧ್ಯಕ್ಷರಾಗಿದ್ದೀವಿ ಈ ಸಲ. ನಾನು ಮುಂದೆ 13 ಫೈನಾನ್ಸಲ್ಲಿ ಒಂದು 13 ಲಕ್ಷ ಬಂದಿದೆ. ಅವರವ್ರ ಊರಲ್ಲೇ ಅವರು ಅಭಿವೃದ್ಧಿ ಮಾಡೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ವಿ. ಕುಡಿಯೋ ನೀರಿಗೆ ಪೈಪ್ಲೈನ್ಗೆ ಮೊದಲು ಒತ್ತು ಕೊಡ್ರಿ ಅಂತ ಹೇಳಿದ್ವಿ. ಹಾಂ ಸರ್. ಮುಂದೆ 10-12 ತಿಂಗಳಿದೆ. ಇರೋ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೊಂಡು ಅಭಿವೃದ್ಧಿ ಮಾಡಬೇಕು. ಈ ರೀತಿಯಾದ ಒಂದು ಸಂದೇಶವನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಾಗಿ ಕೂಡಿ ಒಟ್ಟಾಗಿದ್ದು ಇನ್ನು ಇರೋದು 12 ತಿಂಗಳಲ್ಲಿ ಒಟ್ಟಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲರಿಗೂ ಸಂದೇಶ. ಓಕೆ ಸರ್. ಸರ್, ನಿಮಗೆ ಕಡೆಯ ಒಂದು ಪ್ರಶ್ನೆ ಸರ್. ನೀವು ಈ ಸ್ಥಾನಕ್ಕೆ ಬರಲು ನಿಮ್ಮ ಗ್ರಾಮದ ಮತ ಬಾಂಧವರೇ ಕಾರಣ ಸರ್. ಆ ಮತ ಬಾಂಧವರಿಗೆ ನಮ್ಮ 24x7 ಕರ್ನಾಟಕ.com ಮೂಲಕ ನಿಮ್ಮ ಕಡೆಯಿಂದ ಯಾವ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಊರಿನ ಜನಗಳಿಂದನೇ ನಾವು ಈ ಸ್ಥಾನಕ್ಕೆ ಬರಬೇಕಂದ್ರೆ ಮೈನ್ ಮೊದಲನೇ ಅವಕಾಶ ಕೊಟ್ಟಿರೋದು ಅವರು. ಜನಗಳು ನಾವು ಆಶೀರ್ವಾದ ತಗೊಂಡು ಆಮೇಲೆ ನಾವು ಮುಂದಕ್ಕೆ ಬಂದಿರೋದು. ಅವರು ಮತ ಹಾಕಿದ್ರೆಲ್ಲ ನಾವು ಮುಂದಕ್ಕೆ ಬರೋದು. ಇಲ್ಲಾಂದ್ರೆ ಹೆಂಗೆ ಬರೋಕ್ಕಾಗೋದಿಲ್ಲ. ನಾವು ಎಷ್ಟೇ ಪ್ರಯತ್ನ ಬಿಟ್ಟರು ಅವ್ರು ಓಟ್ ಹಾಕ್ಬೇಕು. ಓಟ್ ಹಾಕಿ ಗೆಲ್ಲಿಸಿದ್ರೆ ನಾವು ಬರ್ಬೋದು. ಈ ರೀತಿಯಾದ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬರು ಗೃಹಿಣಿಯಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿಸ್ತಾನೆ ಇದ್ದಾರೆ. ಒಂದು MLA MP ಇವರುಗಳ ಕಡೆಯಿಂದ ಒಂದು ದೊಡ್ಡ ಅನುದಾನಗಳಂತ ಒಂದು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇವರು ರಾಜಕೀಯ ಜೀವನ ಇದೇ ರೀತಿ ಸಾಗಲಿ ಅಂತ ಇನ್ನೊಂದು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಸರ್ ನಮಸ್ಕಾರ.